ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೂ ನಿನ್ನವರಲ್ಲದ ಬಳಿಕ ನಿನ್ನ ನೆರಳು ನಿನಗಿಲ್ಲ, ಮರುಗದಿರು ಮನವೇ. ಈ ಜಗದ ನಿಯಮಗಳಲ್ಲಿ ನಿನ್ನ ಭಾವನೆಗಳಿಗೆ ಯಾವ ಬೆಲೆಯೂ ಇಲ್ಲ. ಈ ಸ್ವಾರ್ಥ ಜನರ ಸಂತೆಯಲ್ಲಿ ಪರರ ಚಿಂತೆಗೆ ಯಾವ ಪ್ರಯೋಜನ? ಜನವಿಲ್ಲ, ಹಸಿವಿನಿಂದ ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ ಗೊತ್ತಾಗುತ್ತದೆ. ಅವಕಾಶ ಕೈಜಾರಿದಾಗ ಸಮಯದ ಬೆಲೆ ಅರಿವಾಗುತ್ತೆ. ಕೈಯಲ್ಲಿ ಬಿಡಿಸಿ ಇಲ್ಲದಿದ್ದಾಗ ಮನುಷ್ಯನ ನಿಜವಾದ ಬೆಲೆ ಗೊತ್ತಾಗುತ್ತೆ. ಅವಶ್ಯಕವಾಗಿ ಗಟ್ಟಿಗೊಳಿಸುತ್ತದೆ. ಕೆಟ್ಟ ಕರ್ಮಗಳಿಗೆ ಮಾತ್ರವಲ್ಲ, ಅಳತೆಯನ್ನ ಮೀರಿದ ಒಳ್ಳೆತನಕ್ಕೂ ಶಿಕ್ಷೆ ಆಗುತ್ತದೆ. ಬೀಳುವ ಪ್ರತಿಯೊಂದು ಮಳೆ ಹನಿಯೂ ಮುತ್ತಾಗುವುದಿಲ್ಲ. ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ಕೂಡ ಫಲಿಸುವುದಿಲ್ಲ. ಹಾಗಂತ ಪ್ರಯತ್ನ ಮಾಡೋದನ್ನ ಬಿಡಬಾರ್ದು. ನಾವು ಯಾರನ್ನೇ ಅವರು ನಮಗೆ ಎಷ್ಟು ಬೆಲೆ ಕೊಡುತ್ತಾರೆ ಅನ್ನೋದು ತುಂಬಾ ಮುಖ್ಯ. ನಂಬಿಕೆ ಮುರಿದಾಗ ಪ್ರತಿಯೊಂದು ಮಾತಿನಲ್ಲಿ ಸಂಶಯ ತುಂಬಿಕೊಳ್ಳುತ್ತೆ. ನೀನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂದ ಮೇಲೆ ನಿನ್ನ ಸೋಲು ಶಾಶ್ವತವಲ್ಲ. ಇನ್ನೊಬ್ಬರನ್ನು ಸರಿ ಇಲ್ಲ ಎನ್ನುವ ಮೊದಲು ನಾವು ಸರಿ ಇರಬೇಕು ತಾನೇ. ಸರಿ ಇಲ್ಲದವನು ಬೇರೆಯವರ ಬಗ್ಗೆ ಮಾತನಾಡುವ ಯೋಗ್ಯತೆ ಹೊಂದಿರುವುದಿಲ್ಲ. ನಾವು ಸರಿಯಿದ್ದಾಗ ನಾವೇ ಇರುವುದಿಲ್ಲ. ನೋವು ಬಂದಾಗ ಅದರ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಹಾಗಲಕಾಯಿಯಂತಿರುವ ಜನರು ಕಷ್ಟದಲ್ಲಿ ಸಹಾಯ ಮಾಡುತ್ತಾರೆ. ಸಕ್ಕರೆಯಂತೆ ಸಿಹಿಯಾಗಿರುವ ಜನರು ಸಮಯ ನೋಡಿ ಮೋಸ ಮಾಡ್ತಾರೆ. ಕಣ್ಣಿನಲ್ಲಿರುವ ಖುಷಿಯನ್ನ ಎಲ್ಲರೂ ನೋಡಬಹುದು. ಹೃದಯದಲ್ಲಿರುವ ನೋವನ್ನ ಅರ್ಥ ಮಾಡಿಕೊಂಡ ಮನಸ್ಸು ಮಾತ್ರ ಕಾಣಬಲ್ಲದು. ಕೆಲವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಗೊತ್ತಿದ್ರೂ ನಾವು ಸುಮ್ಮನೆ ಇರುತ್ತೇವೆ. ಕಾರಣ, ಅವರು ನಂಬಿಕೆಯಿಂದ ಕೋಪಗೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರುತ್ತೆ. ಆ ಹೃದಯವನ್ನ ಅರ್ಥ ಮಾಡಿಕೊಂಡರೆ ಅದು ಕೊನೆಯವರೆಗೂ ಜೊತೆಯಾಗಿರುತ್ತೆ. ಪ್ರೀತಿ ಎಷ್ಟಿದೆ ಅಂದರೆ ನೀನು ಯಾವಾಗ ಸಂದೇಶ ಪಡು ಅಂತ, ಪ್ರೀತಿ ಎಷ್ಟಿದೆ ಅಂದರೆ ನೀನು ಯಾವಾಗ ಸಂದೇಹ ಮಾಡುತ್ತೀಯ ಅಂತ ಕಾಯುತ್ತದೆ. ಯೋಗ್ಯತೆ ನಾವು ಧರಿಸುವ ಬ್ರಾಂಡೆಡ್ ಬಟ್ಟೆಗಳಲ್ಲಿ ಇರುವುದಿಲ್ಲ. ಅದು ನಾವು ನಡೆದುಕೊಳ್ಳುವ ಗುಣದಲ್ಲಿರುತ್ತೆ. ಮಾತನಾಡುವ ಮೊದಲು ಸ್ವಲ್ಪ ಸಮಯ ಯೋಚಿಸಿ. ನಿಮ್ಮ ಮಾತುಗಳು ಕೆಲವರ ನಗುವನ್ನೇ ಕಸಿದುಕೊಳ್ಳಬಹುದು. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂಕಾರವಲ್ಲ, ಆತ್ಮಗೌರವ. ಹೆಚ್ಚಿನ ಸಂಬಂಧಗಳು ಜಗಳದಿಂದ ಹಾಳಾಗುವುದಿಲ್ಲ, ಬೆನ್ನ ಹಿಂದೆ ಮಾತನಾಡುವುದರಿಂದ ಹಾಳಾಗುತ್ತದೆ. ಮರ್ಯಾದೆ ಎಲ್ರಿಗೂ ಕೊಡಬೇಡಿ, ಅದನ್ನ ಪಡೆಯುವ ಯೋಗ್ಯತೆ ಇರುವವರಿಗೆ ಮಾತ್ರ ಕೊಡಿ. ತಪ್ಪು ತಿಳುವಳಿಕೆ ಒಂದು ಕ್ಷಣದಲ್ಲಿ ಸುಂದರವಾದ ಸಂಬಂಧವನ್ನೇ ಮುರಿಯಬಹುದು. ಶ್ರೀಮಂತರಿಗೂ ಒಂದು ದಿನ ಬೇಡುವ ಪರಿಸ್ಥಿತಿ ಬರಬಹುದು. ಭಗವಂತ ಪ್ರತಿಯೊಬ್ಬರ ಬದುಕಿನಲ್ಲಿ ಏನನ್ನ ಅಪೂರ್ಣವಾಗಿ ಇಟ್ಟುಕೊಳ್ಳುತ್ತಾನೆ. ಕೆಲವರಿಗೆ ಸೂರ್ಯ, ಬಿಸಿಲು, ಇನ್ನು ಕೆಲವರಿಗೆ ಬೆಳಕು. ಹಾಗೆ ನಾವು ಕೆಲವರಿಗೆ ಒಳ್ಳೆಯವರು, ಕೆಲವರಿಗೆ ಕೆಟ್ಟವರು. ಆದ್ದರಿಂದ ಜನರ ಯೋಚನೆ ಅಂತಲ್ಲ, ನಮ್ಮ ಮೌಲ್ಯದಂತೆ ಬದುಕಬೇಕು. ಯಾವುದೇ ಕೆಲಸವಾಗಲಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ಯಶಸ್ಸಿನ ಮೊದಲ ಹೆಜ್ಜೆ. ಪ್ರಯತ್ನ ಗಟ್ಟಿಯಾಗಿರಲಿ, ಗೆಲುವು ಜಗತ್ತಿಗೆ ಕಾಣುತ್ತೆ. ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡ. ಚಿನ್ನ ಮತ್ತು ಅನ್ನ ಎರಡಕ್ಕೂ ತನ್ನದೇ ಆದ ಮಹತ್ವ ಇದೆ. ಸಂದರ್ಭ ಬಂದಾಗ ಅವುಗಳ ಬೆಲೆ ತಿಳಿಯುತ್ತದೆ. ಮನುಷ್ಯನ ಹೋರಾಟ ಮತ್ತು ಹೋರಾಟ ಕಾಲಡಿ ಮಣ್ಣು ಮೈಮೇಲೆ ಬರುವ ತನಕ. ಸಂಬಂಧಗಳಲ್ಲಿ ನಂಬಿಕೆ ಒಂದು ದಾರದಂತೆ. ಒಮ್ಮೆ ಕಿತ್ತು ಹೋದರೆ ಮತ್ತೆ ಕಟ್ಟಿ ಹಾಕಬಹುದು, ಆದರೆ ಅದು ಮೊದಲಿನಂತೆ ಇರುವುದಿಲ್ಲ. ಸಮಯ ಬಂದಾಗ ಪ್ರತಿಯೊಬ್ಬರೂ ವಾದ ಮುಖ ತೋರಿಸುತ್ತಾರೆ. ಅತಿಯಾಗಿ ನಂಬಿದ ನಾವೇ ಕೊನೆಯಲ್ಲಿ ಮೂರ್ಖರಾಗ್ತೇವೆ. ಯಾರಿಗೂ ಅತಿಯಾದ ಬೆಳಕಾಗಬೇಡಿ. ಅವರ ಕೆಲಸ ಮುಗಿದ ಮೇಲೆ ಅವರು ನಿಮ್ಮನ್ನ ಮರೆತು ಬಿಡಬಹುದು. ಯಾರ ಮೇಲೆ ನಾವು ಹೆಚ್ಚು ನಂಬಿಕೆ ಇಟ್ಟು ನಮ್ಮ ಮನದಾಳದ ಮಾತು ಹೇಳ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡ್ತಾರೆ. ನಿಮ್ಮ ಮಾತಿಗೆ ಎಲ್ಲಾ ಬಗೆಯ ಬಿರುಗಾಳಿಗಳು ಬದುಕನ್ನ ಹಾಳು ಮಾಡಲು ಬರುವುದಿಲ್ಲ. ಕೆಲವು ನಿಮ್ಮ ದಾರಿಯನ್ನ ಸ್ವಚ್ಛಗೊಳಿಸಲು ಬರುತ್ತವೆ. ಒಂದು ಹೇಗೆ ಗೆಲ್ಲಬೇಕು ಎಂದು ಕಲಿಸಿದರೆ ಮತ್ತೊಂದು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಕಲಿಸುತ್ತದೆ. ಆಡಿಕೊಳ್ಳುವ ಜಗತ್ತು ಹಾಗೆ. ನೀನು ಏನು ಮಾಡಿದ್ರೂ ಮಾತನಾಡುತ್ತೆ. ಬದುಕುವುದೇ ನಿನ್ನ ಸಾಧನೆ. ಸಿಗಬಹುದು ಚಿಕ್ಕ ಭರವಸೆ. ನಮ್ಮ ಬದುಕಿನ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕು ಅದು ಆಗೇ ಆಗುತ್ತದೆ. ಅದನ್ನು ತಡೆಯಲು ನಮ್ಮಿಂದ ನಿಮ್ಮಿಂದ ಸಾಧ್ಯವಿಲ್ಲ.
ನಾವು ಅಳುತ್ತಾ ಭೂಮಿಗೆ ಬರುತ್ತೇವೆ. ಭೂಮಿ ಬಿಟ್ಟು ಹೋಗುವಾಗ 4 ಜನರನ್ನ ಅಳಿಸುತ್ತಾ ಹೋಗುತ್ತೇವೆ. ಈ ನಡುವಿನ 4 ದಿನದಲ್ಲಿ ಎಲ್ಲರನ್ನೂ ನಗಿಸುವುದು ಸಾವಿರಾರು ಜನರ ನಡುವೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಂಟಿ ಆಗಿರುವುದು, ಮೇಲೆ ಕತ್ತಲೆಯನ್ನ ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನ ಮೀರಿ ಬೆಳೆದು ನಿಂತಾಗಲೇ ಬದುಕಿಗೆ ಬೆಲೆ. ನಿರ್ಧಾರ ಯಾವಾಗಲೂ ನಮ್ಮ ಕೈಯಲ್ಲಿರುತ್ತದೆ. ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ಸಮಸ್ಯೆಗಳೊಂದಿಗೆ ಬೆಳೆಯುವುದೇ ನಿಜವಾದ ಜೀವನ. ನಮಗೆ ಜಗತ್ತು ಅನಿವಾರ್ಯ, ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲ. ಈ ಸತ್ಯ ಅರಿತ ಕ್ಷಣ ಅಹಂಕಾರ ಕಡಿಮೆಯಾಗುತ್ತದೆ. ಇನ್ನೊಬ್ಬರನ್ನ ಸೋಲಿಸುವುದು ಜೀವನವಲ್ಲ, ಇನ್ನೊಬ್ಬರ ಮನಸ್ಸನ್ನ ಗೆಲ್ಲುವುದೇ ಜೀವನ. ಇನ್ನೊಬ್ಬರ ಪಾಲಿಗೆ ಸ್ವಲ್ಪವಾದರೂ ಸಂತೋಷ ನೀಡಲು ನಾವು ಶ್ರೀಮಂತರಾಗಬೇಕಿಲ್ಲ. ಒಳ್ಳೆಯ ಮಾತುಗಳ ಮೂಲಕ ಸ್ಪಂದಿಸುವ ಸೌಜನ್ಯ ಇದ್ರೆ ಸಾಕು. ನಿಮ್ಮನ್ನ ನೋಯಿಸಿದವರಿಗೆ ಧನ್ಯವಾದಗಳು. ಅವರು ನಿಮ್ಮನ್ನ ಬಲಿಷ್ಠರನ್ನಾಗಿಸಿದ್ರೆ ಅನಗತ್ಯವಾದ ಒಡನಾಟ ಯಾರೊಂದಿಗೂ ಒಳ್ಳೆಯದಲ್ಲ. ಅವರ ಸ್ವಭಾವಕ್ಕೆ ತಕ್ಕಂತೆ ನಾವು ಇರದಿದ್ದರೆ ನಮ್ಮನ್ನೇ ಕೆಟ್ಟವರಾಗಿ ಭಾವಿಸುತ್ತಾರೆ. ಮನಸ್ಸಿಗೆ ಎಷ್ಟೇ ಹೊಸ ಭಾವನೆಗಳು ಬಂದರೂ ಕಾಡುವುದು ಹಳೆಯ ನೆನಪುಗಳ ಶಾಂತ ನದಿಗೆ ಕಲ್ಲೆಸೆದು ಮಜಾ ನೋಡುವವರಂತೆ ಶಾಂತ ಮನಸ್ಸನ್ನ ಕೆದಕಿ ಮಜಾ ನೋಡುವವರೂ ಕೂಡ ಇರ್ತಾರೆ. ನಿಧಾನವಾಗಿ ಎಲ್ಲವೂ ನಿಂತು ಹೋಗುತ್ತದೆ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲ ಸಮಯದಲ್ಲೂ ಅಲ್ಲ. ಜಗತ್ತಿನಲ್ಲಿ 90% ಸಮಸ್ಯೆಗಳು ನಾವು ಮಾತನಾಡುವುದರಿಂದ ಬರುತ್ತವೆ. ಏನು ಹೇಳುತ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನೋದು ಬಹಳನೇ ಮುಖ್ಯವಾಗುತ್ತೆ. ಇನ್ನೊಬ್ಬರ ಬದುಕಿನಲ್ಲಿ ಪ್ರಶ್ನೆಯಾಗುವುದಕ್ಕಿಂತ ನಮ್ಮ ಬದುಕಿನ ಪ್ರಶ್ನೆಗಳಿಗೆ ಉತ್ತರವಾಗೋಣ. ಮೊದಲು ನಮ್ಮನ್ನ ನಾವು ಅರಿತರೆ ಇತರರು ನಮ್ಮನ್ನ ಅರ್ಥ ಮಾಡಿಕೊಳ್ಳಲಿ ಎನ್ನುವ ಅವಶ್ಯಕತೆ ಇರೋದಿಲ್ಲ. ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ನಂಬಿಕೆಯನ್ನ ಕೊಂದವರನ್ನ ಯಾವತ್ತೂ ಮರೆಯಬೇಡಿ. ತನ್ನ ನೋವನ್ನ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಬದುಕಿನಲ್ಲಿ ಹೆಜ್ಜೆ ಗುರುತು ಉಳಿಯುವುದು ನಡೆಗೆ ಎಂದಲ್ಲ, ನಡತೆಯಿಂದ. ಜೀವನದಲ್ಲಿ ಓಡೋದಕ್ಕಿಂತ ಮೊದಲು ನಡೆಯುವುದನ್ನು ಕಲಿಯಬೇಕಾಗುತ್ತದೆ. ಒಂದೇ ದಾರಿ, ಅದುವೇ ಆತ್ಮವಿಶ್ವಾಸ. ಜೀವನ ನಾವು ಆಸೆಪಟ್ಟಂತೆ ನಡೆಯೋದಿಲ್ಲ. ನೀವು ನಂಬಿದ ದೇವರು ನಿಮ್ಮನ್ನ ಹುಡುಕುತ್ತಾ ನಿಮ್ಮ ಮನೆಗೆ ಬರ್ತಾನೆ. ಸಂಬಂಧಗಳು ಪ್ರೀತಿಯ ಆಧಾರದ ಮೇಲೆ ಇರಬೇಕು, ಶಾಶ್ವತವಲ್ಲ. ಮೇಲೆ ಹಣದ ಮೇಲೆ ನಿಂತ ಸಂಬಂಧಗಳು ಶಾಶ್ವತವಲ್ಲ. ಸಂಬಂಧ ಗಟ್ಟಿಯಾಗುವುದು ನಂಬಿಕೆ ಮತ್ತು ಪ್ರೀತಿಯಿಂದ. ನಿಲ್ಲದಿರು, ಗುರಿ ಮುಟ್ಟುವ ತನಕ. ಅವಮಾನ ಮಾಡಿದವರೆಲ್ಲ ಒಂದು ದಿನ ಎದ್ದು ನಿಂತು ಚಪ್ಪಾಳೆ ತಟ್ಟುವ ತನಕ ನೀನು ಮುಂದುವರಿ, ನಡೆಯುತ್ತಲೇ ಇರು. ಯಾರನ್ನು ನೋಯಿಸಬಾರದು ಎಂದು ಬದುಕುವವರೇ ಹೆಚ್ಚು ನೋವು ಅನುಭವಿಸುತ್ತಾರೆ. ಪ್ರಯೋಜನವಿಲ್ಲ. ಬೆಳಕು ಬಂದಾಗ ಕತ್ತಲೆ ಮಾಯವಾಗುತ್ತದೆ. ನಿಮಗೂ ಒಂದು ಒಳ್ಳೆಯ ಸಮಯ ಬಂದೇ ಬರುತ್ತದೆ. ನಂಬಿಕೆ ಇರಲಿ. ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ, ನೋವುಗಳ ಜೊತೆ ಬೆಳೆದು ನಿಲ್ಲುವುದೇ ನಿಜವಾದ ಜೀವನ. ಜೀವನ ಕಳೆದು ಹೋದದ್ದು. ನಿನ್ನ ನೆನಪಿನಲ್ಲಿ ಮುಂದೆ ನಡೆಯುವುದು ನಿನ್ನ ಕೈಯಲ್ಲಿ ಇರಲಿ. ಮಗಳನ್ನ ಶ್ರೀಮಂತರ ಮನೆಗೆ ಕೊಟ್ಟರೆ ಸುಖ ಸಿಗುತ್ತದೆ ಎನ್ನುವುದು ತಪ್ಪು. ಹೆಣ್ಣನ್ನ ಗೌರವಿಸುವ ಮನೆಗೆ ಮಗಳನ್ನ ಕೊಡಿ. ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡಬೇಡಿ. ಅವರ ಬದುಕಿನಲ್ಲಿ ಅವರೇ ಬುದ್ಧಿವಂತರು ಅಂತ ಅಂದುಕೊಂಡಿರುತ್ತಾರೆ. ಬಯಕೆಗಳು ಹೆಚ್ಚಾದಾಗ ಮೃದುವಾದ ಹಾಸಿಗೆ ಚುಚ್ಚುತ್ತದೆ. ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯ ಮಹಾಸಂಪತ್ತು. ನಂಬಿಕೆ ನಿಜವಾದ ಸಂಬಂಧ. ನಿಮ್ಮ ಜೀವನದಲ್ಲಿ ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ದೇವರು ಹೊಸ ಅದ್ಭುತಗಳನ್ನು ಆರಂಭಿಸುತ್ತಾನೆ. ಕೆಲವರು ನಮ್ಮ ಜೊತೆ ಆಟ ಆಡುತ್ತಿರುತ್ತಾರೆ ಅಂತ ಗೊತ್ತಿದ್ರೂ ಗೊತ್ತಿಲ್ಲದವರಂತೆ ಇರುವುದು ನಿಜವಾದ ತಾಳ್ಮೆ. ಹಸಿವಾಗಿದ್ದಾಗ ಅನ್ನ ಹಾಕಿದವರನ್ನ ಎಂದಿಗೂ ಮರೆಯಬೇಡಿ. ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿದವರನ್ನೂ ಕೂಡ ಮರೆಯಬೇಡಿ. ಆಪತ್ತಿನ ಸಮಯದಲ್ಲಿ ರಕ್ಷಿಸಿದವರನ್ನೂ ಕೂಡ ಮರೆಯಬೇಡಿ. ಇಂತಹ ಪುಣ್ಯಾತ್ಮರನ್ನೇ ಮರೆತರೆ ಇನ್ನೂ ಕೆಲವರು ಸೌಂದರ್ಯವಿದೆ, ಆದರೆ ಎಲ್ಲಕ್ಕಿಂತ ಮಿಗಿಲಾದದ್ದು ಒಳ್ಳೆಯ ಗುಣ. ಜವಾಬ್ದಾರಿ ಹೆಚ್ಚಾದಾಗ ಅರಿವಿಲ್ಲದೆ ಧೈರ್ಯ ನಮ್ಮನ್ನ ಕಾಪಾಡುತ್ತೆ. ಬೇರೆಯವರನ್ನ ನೋಯಿಸುವ ಬದಲು ಆ ನೋವು ನಿಮಗಾದರೆ ಹೇಗಿರುತ್ತೆ ಅಂತ ಸ್ವಲ್ಪ ಯೋಚಿಸಿದ್ರೆ ಒಳ್ಳೆಯದು. ಸಾಧನೆಗೆ ಒಳ್ಳೆಯ ಸಮಯಕ್ಕಾಗಿ ಕಾಯಬೇಡಿ. ಇರುವ ಸಮಯದಲ್ಲಿ ಸಾಧಿಸಿ. ಅದನ್ನೇ ಒಳ್ಳೆಯ ಸಮಯ ಅಂತ ಸಾಬೀತುಪಡಿಸಿ. ಇಷ್ಟವಾದವರು ಎಷ್ಟೇ ಕಷ್ಟ ಬಂದರೂ ಜೊತೆಯಲ್ಲಿ ಇರ್ತಾರೆ. ಇಷ್ಟವಿಲ್ಲದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರವಾಗುತ್ತಾರೆ.
ಸಾವಿರ ಸರ್ಪಗಳು ಸುತ್ತಿಕೊಂಡಿದ್ರೂ ಗಂಧದ ಮರ ವಿಷವಾಗುವುದಿಲ್ಲ. ಅದೇ ರೀತಿ ಸದ್ಗುಣಗಳಿಂದ ಬದುಕುವ ಜನರು ಎಂದಿಗೂ ಬದಲಾಗುವುದಿಲ್ಲ. ನಿಮಗೆ ಬೇಕಾದವರು ಮೊದಲಿನಂತೆ ಇಲ್ಲ ಅಂದ್ರೆ ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಿ. ಅವರು ಬದಲಾಗೋಕೆ 2 ಕಾರಣಗಳು ಮುಖ್ಯವಾಗಿರುತ್ತದೆ. ನಮ್ಮ ಅವಶ್ಯಕತೆ ಮುಗಿದಿದೆ ಅಥವಾ ನಮ್ಮ ಜಾಗಕ್ಕೆ ಬೇರೆಯವರು ಬಂದಿದ್ದಾರೆ ಅನ್ನೋದನ್ನ ನಾವು ಅರಿತುಕೊಳ್ಳಬೇಕು. ನಮ್ಮ ತಪ್ಪು ಇರದಿದ್ರೂ ಕೆಲವೊಮ್ಮೆ ಕ್ಷಮೆ ಕೇಳಬೇಕು ನಿಜ. ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ನಗು ಇರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು. ರಾತ್ರಿ ಪೂರ್ತಿ ಅತ್ತರೂ ಮರುದಿನ ನಗಬೇಕು. ನಿನ್ನ ಒಳ್ಳೆಯತನವನ್ನ ದುರುಪಯೋಗ ಮಾಡಿಕೊಳ್ಳುವ ಜನರ ಮುಂದೆ ಕೆಟ್ಟವನಾಗುವುದೇ ಒಳ್ಳೆಯದು. ನನ್ನನ್ನ ಅರ್ಥ ಮಾಡಿಕೊಳ್ಳಿ ಅಂತ ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಾರೆ.